ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಅವರು ಫಸ್ಟು ನನ್ನ ಚಾನಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ನಾನು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಇನ್ಸ್ಟೆಂಟ್ ದೋಸೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದ್ರ ಫುಲ್ ಡೀಟೇಲ್ಸ್ನ ನೀವು ನೋಡಿದ್ರೇ ದೋಸೆನ ನೀವು ಸಹ ಇದೇ ಥರ ಮಾಡ್ಕೋಬೋದು. ಓಕೆನಾ? ಇದನ್ನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳ್ಕೊಟ್ಟಿದ್ದು. ಅವ್ರು ಯಾವಾಗಲೂ ನಾನು ರವೆ ದೋಸೆ ಮಾಡ್ತೀನಿ ಅಂತ ಹೇಳ್ತಾನೇ ಇದ್ದರು. ಬಟ್ ಏನಿದು ರವೆ ದೋಸೆ ಅಂತ ಅಂದ್ಕೊಳ್ತಾ ಇದ್ದೆ. ಅವ್ರ ಹತ್ರ ನಾನು ಕೇಳಿಕೊಂಡು ಆ ರೆಸಿಪಿನ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಮೀಡಿಯಮ್ ರವೆ, ಅವಲಕ್ಕಿ, ಪೇಪರ್ ಅವಲಕ್ಕಿ, ಹಾಗೆ 1 ಕಪ್, ಅರ್ಧ ಕಪ್ ಎಷ್ಟು ಬೇಕಾದ್ರೂ ಹಾಕೋಬೋದು ಮೊಸರನ್ನ, ಹಾಗೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು, ಉಪ್ಪು, ಹಾಗೆ ಸ್ವಲ್ಪ ಶುಗರು. ಇದಿಷ್ಟನ್ನು ನಾವೇನು ಮಾಡಬೇಕು ಅಂತಂದರೆ ಒಂದು ಮಿಕ್ಸರ್ ಜಾರ್ನಲ್ಲಿ ಇದನ್ನು ರವೆ, ಅವಲಕ್ಕಿ, ಪೇಪರ್ ಅವಲಕ್ಕಿ ತೊಗೋಬೇಕು, ಹಾಗೆಯೇ ಮೊಸರು ಮತ್ತು ಉಪ್ಪು ಇಷ್ಟನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ನೀರಾಗಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಜಾಸ್ತಿನೇ ಹಿಡಿಸುತ್ತೆ. ನಾವು ಅದನ್ನು ಮಿಕ್ಸ್ ಮಾಡ್ತಾ ಎಷ್ಟು ನೀರು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀರನ್ನು ಹಾಕ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ಹದ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸಕ್ಕರೆನ ಆ್ಯಡ್ ಮಾಡಾದ್ಮೇಲೆ ಇದನ್ನು ಒಂದು 10 ಮಿನಿಟ್ಸ್ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಓಕೆನಾ? ಇದು ಇನ್ಸ್ಟೆಂಟಾಗಿ ಬೆಳಗ್ಗೆ ಎದ್ದ ತಕ್ಷಣ ವಿತಿನ್ 10 ಮಿನಿಟ್ಸಲ್ಲಿ ನಾವು ದೋಸೆ ಮತ್ತು ಒಂದು ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು. ಸೈಡಾಗಿ ನಾವು ಇದಕ್ಕೆ ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ನಾನಿಲ್ಲಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಹಾಗೆ 1 ಕಪ್, ನಮ್ಗೆ ಎಷ್ಟು ಜನ ಇರ್ತಾರೆ ಅದರ ಕ್ವಾಂಟಿಟಿನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಕಡಲೆ ಬೀಜನ ರೋಸ್ಟ್ ಮಾಡ್ಕೋಬೇಕು. ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ಅಂದರೆ ಸ್ಪೈಸಿ ಬೇಕು ಅಂದರೆ ಸ್ಪೈಸಿ, ಮೀಡಿಯಮ್ ಇದ್ದರೆ ಮೀಡಿಯಮ್ ಹಾಕ್ಕೊಂಡು ಫ್ರೈ ಮಾಡಿ ಅದು ತಣ್ಣಗಾದ್ಮೇಲೆ ಸಿಪ್ಪೆ ಇರುತ್ತಲ್ಲ ಅದ್ರ ಮೇಲ್ಗಡೆದು ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಲಿಲ್ಲ ಅಂದರೂ ಚೆನ್ನಾಗಿರುತ್ತೆ, ಆದರೆ ಸಪ್ರೇಟ್ ಮಾಡಿದ್ರೆ ಫುಲ್ ವೈಟಾಗಿ ಬರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಡಲೆಕಾಯಿ ಬೀಜ ಸಿಪ್ಪೆ ಎಲ್ಲ ತೆಗೆದುಕೊತಾ ಇದ್ದೀನಿ. ಇದನ್ನು ಇವಾಗ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ನಾನು ಮಿಕ್ಸರ್ ಜಾರ್ಗೆ ಹಾಕೋಣ. ಓಕೆನಾ? ಇಲ್ಲಿ ಸೈಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಇಗ್ನೋರ್ ಮಾಡಿ ಪ್ಲೀಸ್. ಇದನ್ನು ನಾವಿವಾಗ ಮಿಕ್ಸರ್ ಜಾರ್ಗೆ ಶೇಂಗಾ ಬೀಜ, ಹಾಗೆ ಚಿಲ್ಲಿ, ಹಾಗೆ ಹುಳಿ ಅಂದರೆ ಹುಣಸೆ ಹಣ್ಣು ಸ್ವಲ್ಪ, ಹಾಗೆ ಸಾಲ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವೂ ಹಾಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರು ಹಾಕಿ, ಇದು ಸ್ವಲ್ಪ ನೀರಾಗಿದ್ರೇ ದೋಸೆಗೆ ಮಾಡೋದ್ರಿಂದ ಸ್ವಲ್ಪ ನೀರಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ. ನಾವು ಇದು ತೆಂಗಿನಕಾಯಿ, ಕಡಲೆ ಇದು ಚಟ್ನಿ ಮಾಡ್ತೀವಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಆದರೆ ಇದನ್ನು ನಾವು ತೆಳುವಾಗಿ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು ಇವಾಗ ದೋಸೆ ಮಾಡ್ಕೊಳ್ಳೋಣ. ತವ ಇಟ್ಟಿದ್ದೀನಿ. ತವ ಕಾದಾದ್ಮೇಲೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಜೋಡಿಸ್ತೀನಿ, ಹೀಟ್ ಬ್ಯಾಲೆನ್ಸ್. ಇದನ್ನು ಇವಾಗ ದೋಸೆನ ಇದ್ರ ಮೇಲೆ ನಾವು ಹಾಕ್ಕೊಳ್ಳೋಣ. ದೋಸೆನ ನಾವು 2 ಸ್ಪೂನ್ ಹಾಕ್ಕೊಂಡು ಇದಕ್ಕೆ ತುಂಬ ತೆಳುವಾಗಿ ಮಾಡ್ಕೋಬೋದು. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದ್ರೆ ತುಂಬ ತೆಳುವಾಗಿ ನಾವು ದೋಸೆನ ಮಾಡ್ಕೋಬೋದು. ದೋಸೆನ ಮಾಡಿಕೊಂಡು ಇದ್ರ ಮೇಲೆ ತುಪ್ಪ ಹಾಕ್ಕೋಬೋದು ಅಥವಾ ಆಯಿಲ್ ಹಾಕ್ಕೋಬೋದು. ನಿಮ್ಮ ಟೇಸ್ಟ್ ವೈಸು ಏನು ಬೇಕಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಾದ್ಮೇಲೆ ಸ್ವಲ್ಪ ನಾವು ತುಪ್ಪ ಹಾಕ್ಕೊಂಡು, ತುಪ್ಪ ಗುಡ್ ಫ್ಯಾಟ್ ಇರೋದ್ರಿಂದ ನಾನಿಲ್ಲಿ ಜಾಸ್ತಿ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನ ಹಾಕ್ಕೊಬಿಟ್ಟು ಚೆನ್ನಾಗಿ 2 ಕಡೆಯೂ ಇವಾಗ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದು 2 ಕಡೆಯೂ ಇವಾಗ ರೋಸ್ಟಾಗಿ ತಿನ್ನೋದಕ್ಕೆ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾವು ಪ್ಲೇಟಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಗುಡ್ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡಿದ್ದೀನಿ. ಈ ಚಟ್ನಿ ಜೊತೆಗಂತೂ ನೀವು ಈ ದೋಸೆ ಮಾಡಿ ನೋಡಿ ಎಷ್ಟು ತೆಳುವಾಗಿದೆ ಅಂದರೆ ಇನ್ನೂ ತೆಳು ಮಾಡ್ಕೋಬೋದು. ತೆಳು ಮಾಡಿಕೊಂಡು ಚಟ್ನಿ ಜೊತೆ ತಿಂತಾ ಇದ್ದರೆ ಒನ್ ಮೋರ್ ಅಂತ ಇರ್ತೀರ. ಇದನ್ನು ಪ್ಲೀಸ್ ನೀವು ಒಂದು ಸಲ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನೀವು ಯಾವ್ಯಾವ ಥರ ಎಲ್ಲ ದೋಸೆ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿದ್ರೆ ಅದನ್ನು ನಾನು ಟ್ರೈ ಮಾಡ್ತೀನಿ. ಓಕೆನಾ? ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ, ಪ್ರೀತಿ, ಸಪೋರ್ಟ್ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಬೇಕೇ ಬೇಕಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ್ಯಾವ ಥರ ದೋಸೆ ಮಾಡ್ತೀರಂತ ನನಗೆ ತಿಳಿಸಿ. ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.